ಒಂದೊಮ್ಮೆ ನಾನು ಅವಾಗವಾಗ ಒಂದು ಆಧ್ಯಾತ್ಮಿಕ ಯಾತ್ರೆಯನ್ನು ಮಾಡ್ತಾ ಇರ್ತೀನಿ. ಸ್ಪಿರಿಚುವಲ್ ಜರ್ನಿ ಅಂತೀವಿ ನಾವು. ಒಂದಿಷ್ಟು ಬೇಜಾರಾದಾಗೆಲ್ಲ ಖ್ಯಾತಿವೆತ್ತ ಯೋಗ ಆಶ್ರಮಗಳು, ಯೋಗದ ಮಠಗಳು, ಯೋಗ ಕೇಂದ್ರಗಳಿಗೆ ಭೇಟಿ ಕೊಡ್ತೀನಿ. ಅಲ್ಲಿರ್ತಕ್ಕಂಥ ನನಗೆ ಸ್ವಲ್ಪ ಪರಿಚಿತರಾದಂಥ ಆ ಸಂಸ್ಥೆಯ ಮುಖ್ಯಸ್ಥರ ಜೊತೆ ಮಾತಾಡ್ತೀನಿ, ಕೆಲವು ದಿನ ಇರ್ತೀನಿ. ಹಾಗೊಮ್ಮೆ ಹೋದಾಗ ಕೇಳಬೇಕು, ಏನು, ಯಾರು, ಎಂತು, ಸಂಸ್ಥೆ ಯಾವುದು, ಏನು ಹೇಳೋದಿಲ್ಲ. ಕೇರಳದ ಒಂದು ಆಧ್ಯಾತ್ಮಿಕ ದೊಡ್ಡ ಸಂಸ್ಥೆ, ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಸಂಸ್ಥೆ ಅದು. ಸೊ ಅಲ್ಲಿ ಹೋದಾಗ ನಮ್ಮ ಕರ್ನಾಟಕದ ಒಬ್ಬ, ಯಾವ ಭಾಗದಂತ ಹೇಳೋದಿಲ್ಲ, ಅದು ಕೂಡ ಕರ್ನಾಟಕದ, ಅದು ಉತ್ತರ ಕನ್ನಡವೋ ದಕ್ಷಿಣ ಕನ್ನಡವೋ ಯಾವ ಭಾಗ ಹೇಳೋದಿಲ್ಲ, ಒಬ್ಬ ಹೆಣ್ಣುಮಗಳು ಭೇಟಿಯಾದಳು. ಹೆಣ್ಣುಮಗಳು ಅನ್ನೋಕ್ಕಿಂತ 23 ವರ್ಷದ ತರುಣಿ, ಬಿಳಿ ಸೀರೆ ಉಟ್ಕೊಂಡು ಅಲ್ಲಿ ಸೇವಾವೃತ್ತಿಯಾಗಿ ಬಂದಿದ್ದರು. ಅವಳು ಸೇವಾವೃತ್ತಿಯಾಗಿ ಬಂದಿದ್ದರೂ ಕೂಡ ಆಕೆ ಜಾಣತನ, ಕೆಲವೊಂದು ಗುಣಗಳನ್ನು ಕಂಡು, ಆಕೆಯ ಒಂದು ದೈವಿ ಕಳೆ, ಮುಖದ ಮೇಲೆ ದೈವಿ ಕಳೆ ಇತ್ತು ಕಂಡು ಅವಳಿಗೆ ಅವಾಗವಾಗ ಆಧ್ಯಾತ್ಮಿಕ ಸಂಸ್ಥೆಯ ಮುಖ್ಯಸ್ಥೆ ಆದಂಥ ಆ ಅಮ್ಮನವರ ಕಾರ್ಯಕ್ರಮದಕ್ಕಿಂತ ಮುಂಚೆ ಅವರಿಗೆ ಒಂದು ಅವಕಾಶ ಕೊಡ್ತಾಯಿದ್ರು. ಈ ಹೆಣ್ಮಗಳಿಗೆ ಅವರ ಹೆಸರು ಹೇಳಲಾರೆ, ನನಗೆ ಒಂದೇ ಒಂದು ಇದರೊಳಗೆ ಆಕರ್ಷಣೆ ಆಗಿಬಿಡ್ತು. ಎಷ್ಟು ದೈವಿಕ ಹಿಡಿದೆ, ಇವತ್ತು ಹಾಲುಗಲ್ಲ, ಭಾಳ ಚಂದ, ನೋಡಿದರೆ ಮತ್ತೊಮ್ಮೆ ನೋಡಬೇಕು ಅನಿಸೋದು. ಹಾಗೆ ನನ್ನ ಪರಿಚಯ ಆಯಿತು, ತುಂಬ ಹೊತ್ತು ಮಾತಾಡಿದ್ಲು. ಇರೋ 4 ದಿವಸ ಮತ್ತೆ ತಾನೇ ಬಂದು ಮಾತಾಡಿದ್ಲು. ಯಾಕೋ ಒಂಥರ ಆತ್ಮೀಯತೆ ಬೆಳೀತು. ಮುಂದೆ ನಾನು ಬಂದೆ, ಮತ್ತು ಮರೆತೆ. 2 ವರ್ಷ ಆದ ನಂತರ ಮತ್ತೊಂದು ಕಾರ್ಯಕ್ರಮದೊಳಗೆ ಆ ಹೆಣ್ಣುಮಗಳ ಭೇಟಿಯಾಯಿತು. ಯಾಕಮ್ಮ, ಎಲ್ಲಿದ್ದಿ, ಹಾಗೆ ಹೀಗೆ ಕೇಳಿದೆ. ಅವ್ರು ಹೇಳಿದರು, ನಾನೇ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೆ, ಆಧ್ಯಾತ್ಮಿಕ ಕೇಂದ್ರವನ್ನು. ಅನೇಕ ಪ್ರವಚನ ಸತ್ಸಂಗದ ಆರ್ಡರ್ ಬರ್ತಾವೆ, ಅಂದರೆ ಆಫರ್ ಬರ್ತಾವೆ. ಒಂದು ತಿಂಗಳ ಇದು ಪ್ರವಚನಕ್ಕೆ ಇಂತಿಷ್ಟು ಅಂತ ಕೊಡ್ತಾರೆ. ನಾನು ಕೇಳೋದಿಲ್ಲ, ಅವ್ರು ಕೊಡ್ತಾರೆ. ಸೊ ನಡೆದಿದೆ ಜೀವನ ತಿಳ್ಕೊಂಡು ಹೇಳಿದ್ಲು. ಪ್ರಗಲ್ಭೆ ಆಗಿತ್ತು, ಇನ್ನಷ್ಟು ಮುಖದ ಮೇಲೆ ಕಳೆ ಬಂದಿತ್ತು. ಸೊ ಒಮ್ಮೆ ನಮ್ಮ ಕೇಂದ್ರಕ್ಕೆ ಬನ್ನಿ ಅಂತ ಹೇಳಿದ್ಲು. ಒಮ್ಮೆ ಹೋಗಿ ಕೂಡ ಬಂದೆ. ಇನ್ನು ಈಗ ಬೆಳೀತಾ ಇತ್ತು. ಒಂದು ಆಕೆ ಇರಲಿಕ್ಕೆ ಕೊಠಡಿ, ಸುಮಾರು ಒಂದಿಷ್ಟು ಜಾಗ ಕೊಟ್ಟಿದ್ದರು. ಅಲ್ಲಿ ಹೂವು ಅದೆಲ್ಲ ಬೆಳ್ಕೊಂಡು ಚೆಂದಾಗಿ ಬೇರೆ ಜಾಗ ಇತ್ತು. ಆಯಿತು. ಪದೇ ಆವಾಗ ಭೇಟಿಯಾದ, ಆವಾಗವಾಗ ತನಗೆ ಮಾತಾಡ್ಬೇಕನ್ನಿಸ್ದಾಗ ನಾನು ಕೂಡ ಮಾತಾಡ್ತಿದ್ಲು. ಆಯಿತು. ಒಮ್ಮೆ ಹೀಗೆ ಸುಮಾರು 10 ವರ್ಷಗಳಾಯಿತು. 10 ವರ್ಷಗಳ ನಂತರ ಮತ್ತೊಮ್ಮೆ ಅವಳ ಕಡೆ ಹೋಗೋದು ಬಂತು. ಆವಾಗ ಎಲ್ಲ ಚೇಂಜ್ ಆಗಿತ್ತು. ಈಗ ಸ್ವಲ್ಪ ಸುಧಾರಣೆ ಆಗಿತ್ತು ಆಧ್ಯಾತ್ಮಿಕ ಕೇಂದ್ರ. ಈಗ ಅವಳು ಮಾಡ್ತಕ್ಕಂಥ ಒಂದು ತಂತ್ರ ನನಗೆ ಹಿಡಿಸಲಿಲ್ಲ. ಆ್ಯಕ್ಚುಲಿ ಕೇರಳದ ಅದೇ ಆಧ್ಯಾತ್ಮಿಕ ಸಂಸ್ಥೆಯ ಅಮ್ಮ, ಆಕೆ ಅಪ್ಪುಗೆಯಿಂದ ಫೇಮಸ್. ಆಲಿಂಗನ ಮಾಡ್ಕೊತಾರೆ, ಕಡ್ಲಿಂಗ್ ಅಂತಾರೆ ಅದಕ್ಕೆ. ಅಪ್ಪುಗೆಯ ಮೂಲಕ ಶಿಕ್ಷೆಗಳನ್ನು ಸಾಂತ್ವನ ಮಾಡ್ಕೊಳ್ಳೋದು. ಇವಳು ಕೂಡ ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಪಾಪ ಯಾವ ವರ್ಚಸ್ಸು, ಯಾವ ಆಕೆಗೆ ಪ್ರೇರಣೆ ಆಗಿತ್ತು ಗೊತ್ತಿಲ್ಲ. ಮೊದಲೇ ಸುಂದರವಾದ, ಅತ್ಯಂತ ಸುಂದರ. ಬಹುಶಃ ಆಕೆ ಏನಾದರೂ ಲೌಕಿಕದ ಹೋಗಿದ್ರಪ್ಪ ಅಂದ್ರೆ ಒಂದಿಷ್ಟು ಮಂದಿಗೆ ಸೆರೆಗೆ ಹಾಸಿ ಹೋಗಿಬಿಟ್ಟಿದ್ರು. ಅದು ದೊಡ್ಡ ನಟಿಯಾಗಿಬಿಡ್ತಿದ್ರು. ಅಂಥ ಒಂದು ಕಳೆ, ಭಾಳ ಸ್ಮಾರ್ಟು. ಈಗ ಅವಳು ಅಪ್ಪಿಗೆಯನ್ನು, ಅವ್ರನ್ನ ಕಂಡು ಇವಳು ಅಪ್ಪಿಗೆಯನ್ನು ಸುಮ್ಮನೆ ಬಂದವರಿಗೆ ಅಪ್ಪಿಕೊಂಡು ಕೂತ್ಬಿಡ್ತಿದ್ಲು. ಒಂದು ಕ್ಷಣ ಮತ್ತೆ ಹೋಗ್ಬಿಡ್ತಿದ್ರು. ಈಗ ಅಲ್ರಿ ಹೇಳಿ ಕೇಳಿ ಸುಂದರವಾದ ತರುಣಿ. ಅಪ್ಪಗಳಿಗೆ ಯಾರು ಅಲ್ಲಂತಾರೆ, ಇದೊಂದು ಚಾನ್ಸ್ ಅಂತ ತಿಳ್ಕೊಂಡು ಸುಮ್ಮನೆ ಬಂದು ಒಂದಿಷ್ಟು ಹೇಳಿಕೊಂಡು ಅವಳ ತೊಡೆ ಮೇಲೆ ತಲೆ ಇಟ್ಟು, ಮುಖ ಇಟ್ಟು,
ಅವನು ಸ್ವಲ್ಪ ತೋಳುಗಳನ್ನು ಬಳಸಿಕೊಂಡು ಅವನು ಅಪ್ಕೊತಿದ್ರು. ಇದು ಒಂದು ಕ್ರೇಜ್ ಆಯಿತು. ಸುಂದರವಾದ ಹೆಣ್ಣನ್ನು ಅಪ್ಕೊಳ್ಳೋದು ಯಾರಿಗೆ ಹಿಡಿಸೋದಿಲ್ಲ. ಫೇಮಸ್ ಆಗಿಬಿಟ್ಲು. ಅಪ್ಕೊಳ್ಳೋದಲ್ಲೂ ಫೇಮಸ್ ಆಗಿಬಿಟ್ಲು. ಪ್ರವಚನಕಾರ್ತಿ ಚೆನ್ನಾಗಿದ್ಲು, ಪ್ರವಚನ ಚೆನ್ನಾಗಿ ಮಾಡ್ತಿದ್ಲು. ಅದಕ್ಕಿಂತ ಹೆಚ್ಚಿಗೆ ಅಪ್ಕೊಳ್ಳೋದ್ರೊಳಗೆ ಆಕಿನ ಹೆಚ್ಚು ಕಾಣಕತ್ತಿದ್ರು. ಏನು ಮಾಡೋದು? ಮುಂದೆ 2 ವರ್ಷದೊಳಗೆ ಆಕೆ ಸತ್ತದ ಸುದ್ದಿ ಬಂತು. ನನಗೆ ಸತ್ತದ ಸುದ್ದಿ ಬಂತು. ಯಾಕೋ ತರ್ಕೊಳ್ಳಿಲ್ಲ. ಮಾರನೇ ದಿವಸ ಹೋದ್ವಿ, ನನ್ನ ಶಿಷ್ಯನ ಕರ್ಕೊಂಡು ಹೋದಿವಿ. ಅಲ್ಲಿ ನಾನು ಕೆಲವು ವರ್ಷಗಳ ಹಿಂದೆ ಹೋದಾಗ ಅವಳಿಗೆ ಒಬ್ಬ ಸೇವಾವೃತ್ತಿ ಮತ್ತು ಅವ್ರಿಗೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಟ್ಟಿದ್ರು. ಆ ಡ್ರೈವರ್ ಕಮ್ ಸೇವಾವೃತ್ತಿ ಆಶ್ರಮದ ಆಗು ಹೋಗುಗಳನ್ನ ಬೇಕು ಬೇಡಿಗಳನ್ನ ನೋಡ್ಕೊತಾವ. ಅವನು ಸ್ವಲ್ಪ ಚೆನ್ನಾಗಿದ್ದ, ದರ್ಶಪುಷ್ಟಿದ್ದ. ಸೊ ಹಿಂದ್ಕೊಂಡು ಹೋದಾಗ ಜನ ಒಂದಿಷ್ಟು ಮಾತಾಡ್ಕೊತಿದ್ರು. ಆ ಡ್ರೈವರ್ ಕೂಡ ಆಕೆ ಸಂಬಂಧದ ಅಂತ ತಗೊಂಡು ತಳಕು ಹಾಕ್ಕೊಂಡಿದ್ರು. ಬೇಜಾರಾಗಿತ್ತು. ಆದರೆ ಮುಂದೆ ನಾನು ಮರೆತು ಬಿಟ್ಟಿದ್ದೆ. ಅದು ಯಾಕೆ ಊಹಾಪೋಹಗಳು. ಹೋಗಿದ್ದೆ, ಆ ಡ್ರೈವರ್ ಇದ್ದ. ಒಂದು 2-3 ಕೋಲಿ, ಒಂದು ಕೋಲಿ ಸದಾ ಕೀಲಿ ಹಾಕಿತ್ತಂತು. ಈಗ ಸಣ್ಣಗೆ 4-5 ಪದಾಧಿಕಾರಿ ಆಗಿದ್ದರು. ನಾನು ಹೋದ ಕೂಡಲೇ ಸ್ವಲ್ಪ ಅದನ್ನೆಲ್ಲ ಅವತ್ತೇ ಅದು ಸ್ವಲ್ಪ ಒಡೆಸಿದರು. ಕೀಲಿ ಸಿಗಲಿಲ್ಲ, ಒಡೆಸಿದರು. ಒಡಿಸಿ ಒಳಗೆ ಹೋದಾಗ ಎಲ್ಲರಿಗೂ ಭಾಳ ಶಾಕ್ ಆಗ್ತಕ್ಕಂಥ ದೃಶ್ಯ ಕಂಡು ಬಂತು. ಏನಪ್ಪ ಅಂದರೆ, ಆ ಪುಟ್ಟ ಕೋಲಿಯೊಳಗೆ ಆರ್ಟಿಫಿಷಿಯಲ್ ಡಿಲ್ಡೋಗಳು, ಲೈಂಗಿಕ ಆಟಿಕೆಗಳು, ಒಂದು ಮೇಲ್ ಡಾಲ್, ಆನಂತರ ಹೇಗೆ ಹೇಳಬೇಕು ಗೊತ್ತಿಲ್ಲ, ಹೀಗೆ ಕಂಡು ಬಂತು. ಎಲ್ಲರೂ ಭಾಳ ಕೆಟ್ಟಣಿಸ್ತು. ಇನ್ನೇನು ಅವಳು ಸತ್ತ ನಂತರ ಅವಳದೊಂದು ಗದ್ದಿಗೆ ಕಟ್ಟಬೇಕು, ದೊಡ್ಡ ಮಠ ಮಾಡಬೇಕು ಅಂತ ತಿಳ್ಕೊಂಡು ಇಟ್ಟಿಗೆ, ಸಿಮೆಂಟು, ಕಡಿ ಎಲ್ಲ ಹಾಕಿದ್ರು, ಕೂಸಿಗೆಲ್ಲ ಹಾಕಿದ್ರು. ಎಲ್ಲರೂ ನೋಡಿದ್ರು ಇದನ್ನು. ಅಯ್ಯೋ, ಸೊ ಎಂಥ ದೇವತಾ ಪುರುಷರಂಥ ಹೆಣ್ಮಗಳು ಹೀಗಿದ್ಲ ಅಂತ ತಿಳ್ಕೊಂಡು ಎಲ್ಲ ಓಪನ್ ಆಗಿಬಿಡ್ತು. ಓಪನ್ಲಿ ಎಲ್ಲರಿಗೂ ಗೊತ್ತಾಯಿತು. ಎಲ್ಲರಿಗೂ ಬಣ್ಣಕ್ಕೇನು 4 ಜನ ಡ್ರೈವರ್ ಮತ್ತು ಆನಂತರ ನಾನು 6 ಜನಕ್ಕೆ ಗೊತ್ತಾಯಿತು. ಡ್ರೈವರ್ ಆತ ಭಾಳ ಒಂಥರ, ಯಾಕಂದ್ರೆ ಅವು ಭಾಗೀದಾರ ಆಗಿದ್ದ ಅನ್ನೋದು ನನಗೀಗ ಬರಕತ್ತದು. ಆ ಕೋಲಿಯೊಳಗೆ ಅವಳ ಜೊತೆ ಸಂಘ ಮಾಡಿದ್ರೊಳಗೆ ಇವನು ಒಬ್ಬ ಇದ್ದ ಅನ್ನೋದು ನನಗೆ ಸೂಕ್ಷ್ಮವಾಗಿ ಗೊತ್ತಾಯಿತು. ಅವನ ಹಾವಭಾವ ಅವನ್ನೆಲ್ಲ ನೋಡಿ. ಸೊ ಈ ಸೆಕ್ಸ್ ಅನ್ನೋದು ಹಾಗೆ ಎಷ್ಟು ಪವರ್ಫುಲ್ ಇದು, ಯಾರನ್ನು ಬಿಟ್ಟಿಲ್ಲಲ್ಲ ಅಂತ. ಸಣ್ಣಗೆ ಈ ಸ್ವಾಮಿಗಳು ಮಾಡ್ತಕ್ಕಂಥ, ಯೋಗಿಗಳು ಮಾಡ್ತಕ್ಕಂಥ ಆಧ್ಯಾತ್ಮಿಕ ಹಾದಿಯೊಳಗಿರ್ತಕ್ಕಂಥ ಹೊರ ಜಗತ್ತಿಗೆ ದೊಡ್ಡ ದೇವ್ರ ಥರ ಪೋಜ್ ಕೊಡ್ತಕ್ಕಂಥ ಮಹಾಮಹಿಮರ ಹಿಂದೆ ಏನೆಲ್ಲ ಇರ್ತದಲ್ಲವ, ಇದನ್ನು ಮೀರಿ ಇರಲಿಕ್ಕೆ ಆಗೋದಿಲ್ಲ ಏನು ಅನ್ನಿಸ್ತು ನನಗೆ. 4 ಗೋಡೆಗಳ ಮಧ್ಯೆ ನಮ್ಮ ಹೊಲಸು ಜೀವನ ಯಾರಿಗೂ ಗೊತ್ತಾಗೋದಿಲ್ಲ. ಜಗತ್ತಿಗೆ, ಹೊರ ಜಗತ್ತಿಗೆ ನಾವು ಒಂದು ಪೋಸ್ ಕೊಡ್ತೀವಿ, ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಥರ. ಅದರ ಒಳಗಡೆ ಅದಕ್ಕೆ ಹೇಳ್ತಾರೆ, ತಿನ್ಕ ಸಾಧು ರಾತ್ಕ ಅಂತ ತಿಳ್ಕೊಂಡು ಅದನ್ನು ಶಬ್ದವನ್ನು ಹೇಳೋದು ಬೇಕೇ ಇಲ್ಲ.
ದಿನಕ ಸಾಧು ಥರ ಇರ್ತೀವಿ. ರಾತ್ರಿ ಒಳಗೆ ಏನು ಮಾಡ್ತೀವಿ, 4 ಗೋಡೆಗಳ ಮಧ್ಯೆ ಗೌಪ್ಯವಾಗಿ ನಮ್ಮ ವೈಯಕ್ತಿಕ ಬದುಕು, ಏಕಾಂತದ ಬದುಕು ಹೇಗಿರುತ್ತೆ ಅನ್ನೋ ಜಗತ್ತಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಜಗತ್ತು ನಮ್ಮ ಮರ್ಯಾದೆ ಕೊಡ್ತದೆ. ಆದರೆ ಒಮ್ಮೆ ಹೀಗೆ ನಮ್ಮ ಸೀಕ್ರೆಟ್ ಎಲ್ಲ ಓಪನ್ ಆದಾಗ ಏನಿರ್ತದೆ, ಆ ಹೆಣ್ಮಗಳಿಗೆ ಕನಿಷ್ಠ ಗೊತ್ತಿರಬಾರ್ದೇನು, ಎಲ್ಲವನ್ನು ಹೇಳ್ತಿದ್ಲು. ಆಧ್ಯಾತ್ಮಿಕದ ಮುಪ್ಪರಿಗೊಂಡಿದ್ದಕ್ಕೆ ಭಗವದ್ಗೀತೆಯ ಕುರಿತು ಕೆಲವು ಗ್ರಂಥಗಳ ಕುರಿತು ಯಾರ್ಯಾರ್ದು ಏನು ಎಲ್ಲ ಹೇಳೋದಿಲ್ಲ. ಮತ್ತು ಯಾಕಂದರೆ ಸ್ವಲ್ಪ ನನಗೆ ಮುಜುಗರ ಅನ್ನಿಸ್ತಾ ಇದೆ. ಮತ್ತು ನೀವು ಕ್ಲೀವ್ ಕೊಟ್ಟಂಗೆ ಆಗತ್ತೆ ನಿಮಗೆ ಕೆಲವೊಂದಿಷ್ಟು ಆ ಎಲ್ಲ ಧರ್ಮಗ್ರಂಥಗಳ ಕುರಿತು ಅವಕ್ಕೆ ಇದು ಪ್ರವಚನ ಮಾಡ್ತಿರ್ಬೇಕಾದ್ರೆ ಎಷ್ಟು ಓದ್ಕೊಂಡಾಳ, ಎಷ್ಟರ ಈಕೆಗೆ ಅನ್ನಿಸ್ತಿತ್ತು. ಬಟ್ ಏನು ಓದ್ಕೊಂಡಿರಲಿಲ್ಲ. ಏನು ಓದ್ಕೊಂಡಿರದೆ ಅಂದರೆ ಸುಮ್ಮನೆ SSLC PUC SSLC PUCವರೆಗೆ ಓದಿದ ಈ ತರುಣಿ ಇಷ್ಟೊಂದು ಜ್ಞಾನವನ್ನು, ಇಷ್ಟೊಂದು ವೇದಾಂತವನ್ನು, ಆಧ್ಯಾತ್ಮಿಕ ಜ್ಞಾನದ ಸಂಗ್ರಹವನ್ನು ಹೇಗೆ ಮಾಡಿಕೊಂಡ್ರು ಅನ್ನೋದೇ ಆಶ್ಚರ್ಯ ಆಗಿತ್ತು ನನಗೆ. ಆದರೆ ಎಲ್ಲಿ ತಪ್ಪಿಟ್ರು ಅಂತ ಇವಳನ್ನ ಕಾಮ ಸುಳಿಸ್ಬಿಡ್ತಾ, ಎಲ್ಲರಂತ ಇವಳು ಸೋತು ಹೋಗ್ಬಿಟ್ಲ. ದೇವರೇ, ನಾನು ಅವಳ ಕುರಿತು ಏನು ಹೇಳಬೇಕು? 4-5 ಡಿಲ್ಡೋ, ಬೇರೆ ಬೇರೆ ಸೈಜಿನ ಡಿಲ್ಡೋಗಳು, ಕಂಡೋಮ್ ಬಾಕ್ಸ್ಗಳು. ಇನ್ನೂ ವಿಚಿತ್ರ ಅಂದ್ರೆ ಬೆಡ್ ಮೇಲೆ ವೀರ್ಯದ ಹನಿಗಳು ಗಟ್ಟಿಯಾಗಿದ್ದು, ವೀರ್ಯದ ಕಲೆಗಳು ಇದ್ದು ರೀ. ಕನಿಷ್ಠ ಇದುವರೆಗೆ ಆಕೆ ಮೇಂಟೈನ್ ಮಾಡಿದ್ಲು ಗೋಪ್ಯತೆಯನ್ನು. ಆದರೆ ಇವತ್ತು ಆಫ್ಟರ್ ಹರ್ ಡೆತ್ ಸದಾ ಆ ಗೋಪ್ಯತೆಯನ್ನು ಮೇಂಟೈನ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲಲ್ಲ. ಒಂದಿಲ್ಲ ಒಂದು ದಿವಸ ಜಗತ್ತಿಗೆ ಸತ್ಯ ಗೊತ್ತಾಗುವುದೇ ಇಲ್ಲವ. ಸತ್ಯ ಗೊತ್ತಾಗೇ ಆಗ್ತದೆ ಜಗತ್ತಿಗೆ. ಸತ್ಯದ ಆಚೆ ಇರಲಿಕ್ಕೆ ಆಗೋದಿಲ್ಲ. ಸತ್ಯ ಗೊತ್ತಾಗ್ಬಿಟ್ಟಿತ್ತು. ಆಕೆಯ ವೈಯಕ್ತಿಕ ಬದುಕಿನ ಅನಾವರಣ ಆಗಿಬಿಟ್ಟಿತ್ತು. ಬಹಳ ಶಾಕ್ ಆಗಿತ್ತು ನನಗೆ. ಯಾರ್ಯಾರ ಹಿಂದೆ ಏನೇನು ಇಟ್ಟಿದ್ದಿ ತಂದೆ ಪರಮಾತ್ಮ. ನಾವೆಲ್ಲ ಅವರೇ ಅದೇ ಅನಿಸುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮನಸ್ಸುಗಳು ಸೋಲ್ತವ ಅಂತಿಕೊಂಡು ಸೋತು ಹೋಗೋದೇ ನಮ್ಮ ದೌರ್ಬಲ್ಯ ಆಗಬಾರ್ದು. ಸೋತು ಹೋಗೋದೇ ಒಂದು ನಮಗೆ ರೂಢಿ ಆಗಬಾರ್ದು. ಯೋಗ ಆಧ್ಯಾತ್ಮ ಅನ್ನೋದು ಏನು, ಮನಸ್ಸು ಮೊದಲೇ ಇಂದ್ರಿಯಗಳು, ಮನಸ್ಸು. ಅದಕ್ಕೆ ಒಂದು ಗ್ರಂಥದೊಳಗೆ ಬರ್ತದೆ, ಬಲವಾನ್ ಇಂದ್ರಿಯ ನಿಗ್ರಹವು ನಾಪಕರ್ಷತೆ ಅಂತ ತಿಳ್ಕೊಂಡು ಯಾರ್ಯಾರು ಈ ಇಂದ್ರಿಯಗಳನ್ನು, ಮನಸ್ಸನ್ನು ಗೆಲ್ಲಲಿಕ್ಕೆ ಆಗೋದೇ ಇಲ್ಲ. ಅಷ್ಟು ಸ್ಟ್ರಾಂಗ್ ಅದಾವ. ಜಾಬಲಿ ಮಹರ್ಷಿ ಯಾರೋ ಬರೆದಿದ್ದು ಸಾಧ್ಯ ಇಲ್ಲ ಅನಿಸುತ್ತೆ. ಯಾಕಂದ್ರೆ ನಾನೇ ಕಣ್ಣಾರೆ ಕಂಡ ನನ್ನ ಕೆಲವು ಯೋಗ ಗುರುಗಳು ಅವರು ಕೂಡ ಇದೇ ಹಾದಿಯೊಳಗಿದ್ದರು. ಹೀಗಾಗಿ ಹೆಂಗೆ ಹೇಳಿದೆ ಅವರು ಈ ಬಾಯಿಯಿಂದ ಹೆಂಗೆ ಹೇಳಿ? ಅವರ ಏಕಾಂತದ ಬದುಕಿನೊಳಗೆ ಓಶೋ ಅಂತೂ ಹಾಡಾಗಲೇ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಅವ ಅಲ್ಲ, ಬೇಕಾಗಿರಲಿಲ್ಲ ಅವನಿಗೆ ಅಂತ ತಿಳ್ಕೊಳ್ಳೋಣ. ಆದರೆ ಅವನ ಸಂಘಕ್ಕಾಗಿ ಎಷ್ಟೋ ಹೆಣ್ಣುಗಳು, ಸುಂದರ ಹೆಣ್ಣುಗಳು, ರಾಜಕುಮಾರಿಯರು, ಬೇರೆ ಬೇರೆ ದೇಶದ ರಾಜಕುಮಾರಿಯರು ತಾವಾಗಲೇ ತಯಾರಿದ್ರು ಅಂದಾಗ ಓಶೋ ಮೊದಲೇ ಇದರೊಳಗೆ ಹೇಗೆ ಹೇಳಬೇಕು? ಯಾಕಂದ್ರೆ ದೊಡ್ಡವ್ರ ಬಗ್ಗೆ ಹೇಳಿದಾಗ ಯಾರೂ ಒಪ್ಪೋದಿಲ್ಲ. ಇರಲಿ. ಆದರೆ ಮತ್ತೊಬ್ಬರದನ್ನು ನಾವು ನೋಡೋಕೆ ಹೋಗೋದಿಲ್ಲ. ಆದರೆ ಇವಳು ನೆನಪು ಬಂದಾಗ ಮಾತ್ರ ಕೆಲವು ಸ್ವಾಮಿಗಳು, ಕೆಲವು ವೇದಾಂತಿಗಳು, ಕೆಲವು ಆಧ್ಯಾತ್ಮಿಕ ಚಿಂತಕರು ಅವರ ವೈಯಕ್ತಿಕ ಬದುಕು ನನಗೆ ಕಂಡದ. ನಾನು ಎಷ್ಟು ಜನರು ಸ್ವಾಮಿಗಳನ್ನು ಸಂಪರ್ಕದಾಗದಾರ, ಯೋಗ ಸಾಧಕರು ಸಂಪರ್ಕದಾಗದಾರ, ಯೋಗ ಗುರುಗಳು ಸಂಪರ್ಕದಾಗದಾರ, ಆಧ್ಯಾತ್ಮಿಕ ಗುರುಗಳು ಸಂಪರ್ಕದಾರ. ಅವರ ವೈಯಕ್ತಿಕ ತೀಟೆಗಳು, ಅವರ ದೌರ್ಬಲ್ಯಗಳನ್ನು ನಾನು ಕಂಡಿದ್ದೀನಿ. ನನಗದು ಸಹಜ ಅನಿಸುತ್ತೆ. ನಾನು ಅವ್ರು ತಪ್ಪೊಳೋದಿಲ್ಲ. ಯಾಕಂದರೆ ಅವರೇನು ದೇವರಲ್ಲ.
ಮಹಾದೇವ ದೇವ ಮಹಾದೇವ ಸಹಿತ ದೇವರುಗಳು ಸಹಿತ ದೇವತೆಗಳು ಸಹಿತ ಇದರ ಫೇಲ್ ಆಗಿರೋದ ಮೇಲೆ ಇವ್ರು ಯಾರು ಸೋಲೋರೆ. ಏನು ಹೇಳಬೇಕು. ಆದ್ರೆ ಈ ಹೆಣ್ಮಗಳದು ಈ ಪ್ರವಚನಕಾರ್ತಿ ದಿವ್ಯ ಪ್ರವಚನಕಾರ್ತಿ ಅತ್ಯಂತ ದಿವ್ಯ ತೇಜಸ್ಸು, ಅತ್ಯಂತ ಸುಂದರಿ. ಎಲ್ಲಿ ತಪ್ಪಿದ್ಲು, ಎಲ್ಲಿ ಎಡವಿದ್ಲು, ನನಗಿದು ಇನ್ನೂ ತನಕ ಮನುಷ್ಯ ಪ್ರಸಿದ್ಧ ಆಗಲಿಕ್ಕೆ, ಕೀರ್ತಿ ತಗೊಳ್ಳಿಕ್ಕೆ, ಪ್ರತಿಷ್ಠೆ ತಗೊಳ್ಳಿಕ್ಕೆ ಏನೇನು ಮಾಡ್ತಾನ. ಆಕೆ ಒಂದು ಸರ್ಕಸ್ ಮಾಡಿಬಿಟ್ಲಲ್ಲ, ಅಪ್ಕೊಳ್ಳೋದು, ಆಲಿಂಗನ ಮಾಡ್ಕೊಳ್ಳೋದು. ಎಲ್ಲರೂ ಆಕೆನ ಅಪ್ಕೊಂತಿದ್ರು. ಆದ್ರೆ ಆಕೆ ಒಂದು ಸಲ ತಾನೇ ಬಂದು ನನ್ನ ಅಪ್ಕೊಂಡಾಗ ನನಗೆ ಏನಪ್ಪ ಇದು ಅಂತ ಅನಿಸ್ಬಿಡ್ತು. ಸೊ ಈ ಆಲಿಂಗನ, ಈ ಕಡ್ಲಿಂಗ್ ಅಂತ ನಾವು ಹೇಳ್ತೀವಿ. ಆಲಿಂಗ ಅಂದ್ರೆ ಒಂದು ದಿವ್ಯ ಶಕ್ತಿ ಅದು. ಬಟ್ ಅದನ್ನು ತೊಗೊಳ್ತಕ್ಕಂಥ ರೀತಿ, ನಾವು ಅದನ್ನು ಹೆಂಗೆ ತೊಗೊಳ್ತೀವಿ. ಮನಸ್ಸು ತಲ್ಲಣಗೊಂಡ್ಬಿಡ್ತದ. ಅದಕ್ಕೆ ನಾನು ಹೇಳಿದೆ, ನೋಡಮ್ಮ, ಇದು ನೀ ಏನು ಮಾಡ್ತೀನಿ ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಒಂದೇ ಮಾತು ಹೇಳಿದೆ. ನೀ ಯಾತಕ್ಕಾಗಿ ಇದನ್ನು ಈ ತಂತ್ರವನ್ನು ಬಳಸ್ತಾ ಇದೆಯಾ ನನಗೆ ಗೊತ್ತಿಲ್ಲ, ಬಟ್ ನೀನು ಮಾಡೋದು ನಾನು ಹಿಡಿಸ್ತಾ ಇಲ್ಲ. ಎಷ್ಟು ನಿನ್ನಲ್ಲಿ ದೈವಿಕತೆ ಅದ, ಎಷ್ಟು ಜಾಣೆ ಅದಿ, ಎಷ್ಟು ಜ್ಞಾನ ಸಂಗ್ರಹಣೆಯನ್ನದ. ಆದ್ರೆ ಈ ನೀನು ಮಾಡ್ತಕ್ಕಂಥ ಆಲಿಂಗನ ಥೆರಪಿ ಏನದಲ್ಲ, ಬೇರೆ ರೀತಿಯ ಅರ್ಥವನ್ನು ಕೊಡ್ತದೆ. ಯಾರೂ ನಿಮ್ಮಲ್ಲಿ ಬರೋದು ಸರಿಯಾದ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಸ್ವಲ್ಪ ಎಚ್ಚರ ಇರು ಅಂತ ಹೇಳಿದೆ. ದೀರ್ಘದಂಡ ನಮಸ್ಕಾರ ಹಾಕಿದ್ಲು. ಒಂದು ಮಾತು ಹೇಳಿದ್ಲು, ಗುರುಜಿ ನನಗೂ ಗೊತ್ತದು, ಅದನ್ನು ಅನುಭವಿಸ್ತಾ ಇದ್ದೀನಿ. ಬಟ್ ಏನಾಗಿದೆ, ನಾ ಇದ್ರಾಗ ಆ ತಂತ್ರವನ್ನು ಶುರು ಮಾಡಿ ಸಿಕ್ಕೊಂಡ್ಬಿಟ್ಟಿದ್ದೀನಿ. ಜನ ಅದನ್ನು ಬಯಸ್ತಾರೆ. ನಾನು ಹಿಂಸರಿಯೋ ಮಾತೇ ಇಲ್ಲ. ನನಗೆ ಆಶೀರ್ವಾದ ಮಾಡಿ, ಓಕೆ, ಇಷ್ಟೇ. ಆದ್ರೆ ಅವಳ ಅಂತ್ಯ ದುರಂತದೊಳಗೆ ಮುಗಿದಿದ್ದು ಭಾಳ ಇನ್ನೂ ತನಕ ಶಾಕ್ ಅನ್ನಿಸ್ತದ. ಅವಾಗವಾಗ ಕೆಲವು ಘಟನೆಗಳು, ಸನ್ನಿವೇಶಗಳು, ವ್ಯಕ್ತಿಗಳು ನನಗೆ ಸ್ಮರಣೆಯೊಳಗೆ ಬಂದು ಕಾಡ್ತಾರ. ಅಂಥದ್ರೊಳಗೆ ಈಗಿನೂ ಒಬ್ಬಾಕಿ ಒಳ್ಳೇದಾಗಲಿ. ಶ್ರೀ ಗುರುದೇವ್.